ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಕಲಾ ನಿಲಯದ ತುಂಬ ಮನೆ ಸೊಸೆ ವಸಂತನ. ಎಲ್ಲರಿಗೂ ಯುಗಾದಿ ಹಬ್ಬದ ಮುಂಚಿತವಾಗಿ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಬಂದುಬಿಟ್ಟು ನಾನು ಯಾವಾಗ ಮನೆ ಕ್ಲೀನ್ ಮಾಡಿದ್ನೋ ಆವಾಗಿಂದ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. 1 ವೀಕ್ ವಿಡಿಯೋ ಆಗಿರುತ್ತೆ ಇದು. ಕಂಪ್ಲೀಟಾಗಿ ನಾನು ಮನೆನ ಕ್ಲೀನ್ ಮಾಡಿಕೊಂಡೆ. ಇದೆಲ್ಲ ರೂಮ್ಸ್ ಕಬೋರ್ಡ್ಸ್ಗಳೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಡು ಕಂಪ್ಲೀಟಾಗಿ ಡೀಪ್ ಕ್ಲೀನ್ ಕೂಡ ಮಾಡ್ಕೊಂಡ್ವಿ. ಇದು 1 ಫ್ಲೋರಲ್ಲಿ ಫುಲ್ ಶೀಲ್ಡ್ ಇಟ್ಟಿದ್ದೀವಿ. ಅಲ್ಲಿ ಕೂಡ ಫುಲ್ ಎಲ್ಲ ಧೂಳೆಲ್ಲ ತೆಗೆದು ಆ ಡಸ್ಟನ್ನೆಲ್ಲ ನಾನು ಫುಲ್ ಸೇಫ್ಟಿ ಮಾಡ್ಕೊಂಬಿಡ್ತೀನಿ. ಯಾಕಂದರೆ ನನಗೆ ಡಸ್ಟ್ ಇನ್ಫೆಕ್ಷನ್ ಬೇಗ ಆಗುತ್ತೆ. ಅಲರ್ಜಿಟಿಕ್ ಬಾಡಿ ಆಗಿಬಿಟ್ಟಿದೆ ನಂದು. ಮುಂಚೆ ಎಲ್ಲ ಇತ್ತೀಚೆಗೆ ಈ ಥರ ಆಗಿದೆ. ಸೊ ಅದರಿಂದ ನಾನು ಮಾಸ್ಕ್ ಎಲ್ಲ ಹಾಕ್ಕೊಂಡೆ ಕೆಲಸ ಮಾಡ್ತೀನಿ. ಇದಾದಮೇಲೆ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ, ನಾವು ಹಾಲ್ ಸ್ಟಾರ್ಟ್ ಮಾಡಿ ಕಿಚನ್ ಕ್ಲೀನ್ ಮಾಡಿದ್ವಿ. ಅದು ಕೂಡ ಕಂಪ್ಲೀಟಾಗಿ ನಾನು ಅದು ವಿಡಿಯೋ ಮಾಡಿದ್ದೆ, ಕಾರಣಾಂತರದಿಂದ ಡಿಲೀಟ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಕ್ಲೀನ್ ಆದಮೇಲೆ ಮಾಡಿರೋವಂಥ ವಿಡಿಯೋ ಇದು. ತುಂಬಾ ಕ್ಲೀನ್ ಮಾಡಿದಾಗ ಅಷ್ಟು ಚೆನ್ನಾಗಿರುತ್ತೆ. ನೋಡ್ತಾ ಇದೆಯಲ್ಲ, ಅಡುಗೆ ಮನೆಯೆಲ್ಲ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಆಗಿತ್ತು. ಇದಾದಮೇಲೆ ಹಿಂದಿನ ದಿವಸ ರಾತ್ರಿನ ನಾವು ರಂಗೋಲಿ ಹಾಕ್ಕೊಂಡ್ಬಿಡ್ತೀವಿ. ತುಂಬ ಟೈಮ್ ಸ್ಪೆಂಡ್ ಆಗುತ್ತೆ, ಮಾರ್ನಿಂಗ್ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ರಂಗೋಲಿ ಎಲ್ಲ ನಾನು ನನ್ನ ವಾರ್ಗೆತಿ ಇಬ್ಬರೂ ಹಾಕ್ಕೊಂಡ್ವಿ. ಇದಾದಮೇಲೆ ಟೆರೇಸ್ ಕ್ಲೀನ್ ಮಾಡಬೇಕಾಗಿತ್ತು. ಕಂಪ್ಲೀಟಾಗಿ ಅದನ್ನು ಕೂಡ ತೊಳ್ಕೊಂಡ್ವಿ. ತುಂಬಾ ಗಲೀಜಾಗಿತ್ತು. ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೇವು ಬೆಲ್ಲ ಸಮ ಆಗಿರಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊತೀನಿ. ಯಾಕಂದರೆ ಲೈಫಲ್ಲಿ 2 ಸಮವಾಗಿದ್ರೇ ಅದು ಒಂದು ಖುಷಿ. ಒಂದು ಸಿಹಿ ಜಾಸ್ತಿ, ಖುಷಿ ಜಾಸ್ತಿನೂ ದುಃಖನೂ ಬೇಡ, ಸಮವಾಗಿರಲಿ. ನಾನು ಈ ಥರ ಬಾಳೆ ಎಲೆಗಳಿಂದ ನಾನು ಸುಮಾರು ಒಂದು 4-5 ವರ್ಷದಿಂದನೇ, ಯೂಟ್ಯೂಬ್ ಚಾನಲ್ ಮಾಡೋ ಮುಂಚೆಯಿಂದನೇ ನಾನು ಇದು ಮಾಡಿ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ನನಗೆ ತುಂಬಾ ಖುಷಿ ಕೊಡುತ್ತೆ ಈ ಕೆಲಸದಲ್ಲಿ. ಏನೋ ಒಂಥರ ಆನಂದ. ತೋರಣ ನಾವೇ ಮಾಡಿ ಕಟ್ಟೋದ್ರಿಂದ, ನಾರ್ಮಲಾಗಿ ಎಲ್ಲರೂ ಕಟ್ತಾರೆ, ಬಟ್ ಈ ಥರ ಮಾಡೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗೂ ಕಾಣುತ್ತೆ, ತುಂಬ ಚೆನ್ನಾಗೂ ಕಾಣುತ್ತೆ. ಹೇಳಿದ್ನಲ್ಲ, ನಾನು ಒಂದು 4 ವರ್ಷದಿಂದನೂ ನಾನು ಹೀಗೆ ಮಾಡ್ತಾ ಇರೋದು. ಮತ್ತು ತುಂಬ ಲಕ್ಷಣವಾಗೂ ಕಾಣುತ್ತೆ ಬಾಗಿಲುಗಳು. ಆಮೇಲೆ ಮಾರ್ನಿಂಗ್ ಎದ್ದೆ, ದೇವ್ರ ಕೆಲಸಗಳು ಎಲ್ಲ ಹಿಂದಿನ ಸಲ ತೊಳೆದಿಕ್ಕಿದೆ. ಸೊ ಮಾರ್ನಿಂಗ್ ಬೇಗನೆ ಎದ್ದಿದ್ದೆ, 5 ಗಂಟೆಗೆ ಎದ್ದಿದ್ದೆ. ಸೊ ಬೇಗ ದೇವ್ರ ಅಲಂಕಾರ ಎಲ್ಲ ಮುಗಿಸ್ಬಿಟ್ಟು ನಾನು 8:30 ಅಷ್ಟರಲ್ಲಿ ಪೂಜೆ ಕೂಡ ಮುಗಿಸಿದೆ. ಮನೆಗಳಲ್ಲಿ ಎಲ್ಲ ಕಡೆಯೂ ಬಾಳೆ ಎಲೆ, ಮಾವಿನ ಎಲೆ, ಬಾಳೆ ಎಲೆಯಿಂದ ಮತ್ತು ಬೇವಿನ ಸೊಪ್ಪಿಂದ ಅಲಂಕಾರ ಮಾಡಿ ಪೂಜೆ ಎಲ್ಲ ಮಾಡಾಯಿತು. ಅದಾದಮೇಲೆ ಮಕ್ಳಿಗೆಲ್ಲ ಎಣ್ಣೆ ಮೆತ್ತಿಬಿಟ್ಟು ಪೂಜೆನ ಮಕ್ಳ ಕೈಲೂ ಕಡ್ಡಿ ಹಚ್ಚಿದ್ವಿ. ಇದಾದಮೇಲೆ ಗೊತ್ತಲ್ಲ, ಯುಗಾದಿ ಹಬ್ಬ ಅಂದ್ರೇ ಒಬ್ಬಟ್ಟು. ಸೊ ಅಡುಗೆ ಮನೆಗೆ ಹೋದ್ವಿ. ಮಾವಿನಕಾಯಿ ಚಿತ್ರಾನ್ನ, ಒಬ್ಬಟ್ಟು, ಕಾಯುಳ್ಳಿ, ಹೆಸ್ರುಬೇಳೆ ಮತ್ತು ನುಗ್ಗೆಕಾಯಿ ಸಾರು, ಅನ್ನ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಂಡ್ವಿ ಅವತ್ತು. ಆಯಿತು ಅಂದ್ಬಿಟ್ಟು ಬೆಳಗ್ಗೆ ಟಿಫನ್ ಜೊತೆಗೆ ಎಲ್ಲ ಕೆಲಸಗಳನ್ನೂ ಮುಗೀತು. ಎಲ್ಲ ಮುಗಿದ್ಬಿಟ್ಟು ನಾವು ಬೇಗನೆ ಕೆಲಸನೂ ಮುಗೀತು ಅವತ್ತು. ಊಟ ಟಿಫನ್ನು 2 ಒಟ್ಟಿಗೆ ಆಯಿತು. ಒಬ್ಬಟ್ಟನ್ನ ತುಪ್ಪ ಜೊತೆ ಸವಿಸಿ ಎಂಜಾಯ್ ಮಾಡಿದ್ವಿ. ಇದಾದಮೇಲೆ ಮಾಮೂಲಿ ದೇವ್ರ ಫೋಟೋ, ನಾನು ಯೂಟ್ಯೂಬ್ಗಂತ ಅಲ್ಲ, ನಾರ್ಮಲಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಮುಂಚೆನೂ ನಾನು ಫೋಟೋ ಅಲಂಕಾರ ಮೇಲೆ ನಾನು ಒಂದು ಫೋಟೋ ತೊಗೊತೀನಿ. ಅದಾದಮೇಲೆ ನಾರ್ಮಲ್ ಗೊತ್ತಲ್ಲ, ಎಲ್ಲರೂ ಫೋಟೋ ತೊಗೊತಾರೆ. ಆವಾಗ ಸ್ವಲ್ಪ ಫ್ರೀ ಆಯಿತು, ನಾನೊಂದು ಸ್ವಲ್ಪ ಫೋಟೋ ತೊಗೊಂಡೆ. ನಮ್ಮ ಯಜಮಾನ್ರು ಫೋಟೋ ತೆಗೆದ್ರು. ಯಾರಿಗೂ ತೋರಿಸ್ಬೇಕು, ಶೋ ಆಫ್ ಕೊಡಬೇಕು ಅಂತಲ್ಲ, ನನಗೆ ಇವಾಗಲ್ಲ ಮುಂಚೆಯಿಂದನೂ ಈ ಅಭ್ಯಾಸ ಇದೆ. ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ, ಜಾಸ್ತಿ ಹಾಕಬೇಡ ದೃಷ್ಟಿ ಆಗುತ್ತೆ ಅಂತ. ಬಟ್ಟು ನನಗದೇನೋ ಅಭ್ಯಾಸ ತುಂಬಾ ಖುಷಿ ಕೊಡುತ್ತೆ. ಒಬ್ರಿಗೆ ತೋರಿಸ್ಕೋಬೇಕು ಅಂತಲ್ಲ, ನನಗೆ ಸಂತೋಷ ಇದೆ, ನಾನು ರೆಡಿ ಮಾಡಿ ಹಾಕಿ ನನಗೊಂದು ಅಂತ. ಇದೇ ದಿವಸನೇ ಮಕ್ಳಿಗೆ ಸೈಕಲ್ ಇರಲಿಲ್ಲ, ಮನೆಗೆ 3 ಸೈಕಲ್ ತೊಗೊಬಂದರು ನಮ್ಮ ಭಾವ. ಅದಕ್ಕೆಲ್ಲ ಪೂಜೆ ಸಲ್ಲಿಸ್ಬಿಟ್ಟು ಮಕ್ಕಳು ಫುಲ್ ಖುಷಿ ಆಗಿಬಿಟ್ರು. ಎಷ್ಟು ಬಿಸಿಲಿದ್ರು ಕೇಳಲಿಲ್ಲ, ಆಟ ಆಡೋಕ್ಕೆ ಹೊಂಟ್ರವರು. ನಾವು ಹೋಗ್ತೀವಿ, ನಾವು ಇರಲ್ಲ ಅಂತ. ಅವ್ರಿಗೂ ಸಮ್ಮರ್ ಬಂತಲ್ಲ, ಸೊ ಬೇಜಾರಾಯಿತು ಅಂತ ಆಟ ಆಡೋಕೋರು. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು, ಗುಡ್ ನೈಟ್.